IPL 2022 ಈಗಷ್ಟೇ ಶುರುವಾಗಿದೆ. ಮೊದಲೆಲ್ಲ IPL ಅನ್ನ ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಿಕೊಂಡು ತಮ್ಮ ಫೇವರೆಟ್ ಟೀಮ್ ಗಳಿಗೆ ಸಪೋರ್ಟ್ ಮಾಡುತ್ತಾ ಖುಷಿಯಿಂದ ಮ್ಯಾಚ್ ಎಂಜಾಯ್ ಮಾಡ್ತಿದ್ರು. ಬಟ್ ಇತ್ತೀಚೆಗೆ IPL ಅಂದ್ರೆ ಫ್ಯಾಂಟಸಿ ಗೇಮ್ಸ್ ನಲ್ಲಿ ಹಣ ಹಾಕಿ ನಾವು ಸೆಲೆಕ್ಟ್ ಮಾಡಿರೋ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ರೆ ಸಾಕು ಅನ್ನೋ ತರ ಆಗಿದೆ. ಫ್ಯಾಂಟಸಿ ಗೇಮ್ಸ್ ಗಳಾದಂತ ಡ್ರೀಮ್ 11, ಮೈ 11 ಸರ್ಕಲ್ ಮತ್ತು ಇನ್ನಿತರ ಅಪ್ಲಿಕೇಶನ್ ಗಳು ಆಡ್ಸ್ ಗಳಲ್ಲಿ ತೋರಿಸೋ ಹಾಗೆ ನಿಜವಾಗ್ಲೂ ಜನರನ್ನ ಕೋಟ್ಯಾಧಿಪತಿಗಳಾಗಿ ಮಾಡುತ್ತಾ ಅಥವಾ ಅದು ಸುಳ್ಳ? ಫ್ಯಾಂಟಸಿ ಗೇಮ್ಸ್ ರಿಯಲ್ಲ ಅಥವಾ ಫೇಕಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಮತ್ತು ನೀವು ಕೂಡ ಈ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ನೀವು ಆಡ್ಸ್ ಗಳಲ್ಲಿ ನೋಡಿರಬಹುದು, ನಾನು 1 ಕೋಟಿ ಗೆದ್ದೆ, 1.5 ಕೋಟಿ ಗೆದ್ದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅಸಲಿಗೆ ಅದು ಕೇವಲ ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಅದರಲ್ಲಿ ಗೆದ್ದೆ ಅಂತ ಹೇಳಿಕೊಳ್ಳೋ ವ್ಯಕ್ತಿ ಕೇವಲ ಒಬ್ಬ ಆಕ್ಟರ್ ಆಗಿರ್ತಾನೆ. ಕಂಪನಿ ಪ್ರಮೋಷನ್ಗೋಸ್ಕರ ಆತನ ಹೆಸರು ಮತ್ತು ಫೇಸ್ ಬಳಸ್ಕೊಂಡು ಆತನಿಗೆ ಹಣ ನೀಡಿ ಆಕ್ಟ್ ಮಾಡಿಸ್ತಾರೆ. ಜನರಲ್ಲಿ ನಂಬಿಕೆ ಹೆಚ್ಚಿಸೋಕೆ ಅಂತ ಧೋನಿ, ಗಂಗೂಲಿ ಅಂತಹ ಬಿಗ್ ಪ್ಲೇಯರ್ಸ್ ಅನ್ನ ಆಡ್ಸ್ ನಲ್ಲಿ ಬಳಸ್ಕೊಳ್ತಾರೆ. ಅದನ್ನ ನೋಡಿ ಜನ ಟ್ರಿಗರ್ ಆಗ್ತಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಒಂದು ವೇಳೆ ಈ ಆಪ್ ಗಳಲ್ಲಿ 1 ಕೋಟಿ ಗೆಲ್ಲೋದು ಸತ್ಯನೇ ಆಗಿದ್ರೆ 2 ವರ್ಷಗಳಿಂದ ಎಷ್ಟು ಮ್ಯಾಚಸ್ ನಡೆದಿದೆ? ಕೇವಲ ಒಂದು ಆಪ್ ನಲ್ಲಿ ಒಂದೊಂದು ಮ್ಯಾಚ್ ನಲ್ಲಿ ಒಬ್ಬ ಕೋಟಿ ಗೆದ್ದ ಅಂತ ಲೆಕ್ಕ ಹಾಕಿದ್ರು ಈಗ ಎಷ್ಟು ಜನ ಕೋಟ್ಯಾಧಿಪತಿಗಳಾಗ್ತಿದ್ರು? ಆದ್ರೆ ಯಾರೊಬ್ಬನು ಕೂಡ ಎಲ್ಲೂ ಬಂದು ನಾನು ಫ್ಯಾಂಟಸಿ ಆಪ್ ನಿಂದ ಕೋಟಿ ಗೆದ್ದೆ ಅಂತ ಯಾಕೆ ಹೇಳ್ಕೋತಿಲ್ಲ. ಹಾಗೆ ಗೆದ್ದಿರೋ ವ್ಯಕ್ತಿಗಳು ಆ ವಿಷಯನ ಶೇರ್ ಮಾಡಿದ್ರೆ ಈ ಅಪ್ಲಿಕೇಶನ್ ಗಳಿಗೆ ಪ್ರಮೋಷನ್ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಲ್ವಾ? ಹಾಗಿದ್ರೆ ಫಸ್ಟ್ ಪ್ರೈಸ್ ಅನ್ನ ನಾವು ಗೆಲ್ಲೋಕೆ ಸಾಧ್ಯನೇ ಇಲ್ವಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ಅಪ್ಲಿಕೇಶನ್ ಗಳು ರನ್ ಆಗ್ತಿರೋದು ಮತ್ತು ಆಡ್ಸ್ ಕೊಡ್ತಿರೋದು ಎಲ್ಲದಕ್ಕೂ ಮೂಲ ಸಂಪಾದನೆ. ಅವರು ಅದನ್ನ ಬಿಸಿನೆಸ್ ರೀತಿ ನೋಡ್ತಾರೆ. ಬಿಸಿನೆಸ್ ನಲ್ಲಿ ಯಾರೇ ಆದ್ರೂ ಲಾಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಅದೇ ರೀತಿ ಈ ಅಪ್ಲಿಕೇಶನ್ ಗಳು ಕೂಡ. ಒಂದು ಮ್ಯಾಚ್ಗೆ 1 ಕೋಟಿ ಫಸ್ಟ್ ಪ್ರೈಸ್ ಕೊಟ್ರೆ ಕಂಪನಿಗೆ ಪ್ರತಿದಿನ 1 ಕೋಟಿ ನಷ್ಟ ಅನ್ನೋ ರೀತಿ ಕಂಪನಿ ಥಿಂಕಿಂಗ್ ಇರುತ್ತೆ. ಒಂದು ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡಿರೋ ಕಂಪನಿ ಹತ್ರ ಆ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟ ಎಲ್ಲ ಸರ್ವರ್ಸ್ ಮತ್ತೆ ಡಾಟಾಬೇಸ್ ಇರುತ್ತೆ ಮತ್ತು ಅದೆಲ್ಲವೂ ಅವರ ಕಂಟ್ರೋಲ್ ನಲ್ಲೇ ಇರುತ್ತೆ. ಗೇಮ್ ಶುರುವಾಗೋ ಮುಂಚೆನಾದ್ರೂ ಆಗ್ಲಿ ಅಥವಾ ಸ್ಟಾರ್ಟ್ ಆದ್ಮೇಲಾದ್ರೂ ಸರಿ ಅವರು ಆ ಆಪ್ ಅನ್ನ ಹೇಗೆ ಬೇಕಾದ್ರೂ ಮಾಡಿಫೈ ಮಾಡ್ಕೋಬಹುದು. ಅದೇ ರೀತಿ ಪ್ರತಿ ಗೇಮ್ಸ್ ನಲ್ಲೂ ಹಣವನ್ನ ಬಾಟ್ ಗಳ ಮುಖಾಂತರ ಅವರಿಗೆ ಸೇರುವಂತೆ ಮಾಡಿಕೊಳ್ತಾರೆ. ಉದಾಹರಣೆಗೆ ಈ ಸ್ಕ್ರೀನ್ ಶಾಟ್ ಅನ್ನ ಗಮನಿಸಿ. ಈ ಕಾಂಟೆಸ್ಟ್ ನಲ್ಲಿ ಫಸ್ಟ್ ಪ್ರೈಸ್ 1.51 ಕೋಟಿ, ಆದ್ರೆ ಸೆಕೆಂಡ್ ಪ್ರೈಸ್ ಕೇವಲ 3 ಲಕ್ಷ. 1.5 ಕೋಟಿಯಲ್ಲಿ 3 ಲಕ್ಷಗಳಲ್ಲಿ ಫಸ್ಟ್ ಪ್ರೈಸ್ ಮಾತ್ರ ಜಾಸ್ತಿ ಇರುತ್ತೆ, ಆದ್ರೆ ಕೆಳಗಿನ ಪ್ರೈಸ್ಗಳು ತುಂಬಾ ಕಡಿಮೆ ಇರುತ್ತೆ. ಯಾರು ಕೂಡ ಫಸ್ಟ್ ಪ್ರೈಸ್ ನೋಡಿ ಮೋಸ ಹೋಗ್ಬೇಡಿ, ಅದು ಯಾವತ್ತೂ ನಿಮ್ಗೆ ಸಿಗಲ್ಲ. ಕೇವಲ ನಿಮ್ಮ ಹಣ ಮತ್ತು ಸಮಯ ವ್ಯರ್ಥವಾಗುತ್ತೆ ಅಷ್ಟೇ. ಈ ಸ್ಕ್ಯಾಮ್ಗೆ ಜನ ಬಲಿಯಾಗಬಾರ್ದು ಅಂತಾನೆ ಭಾರತದ 6 ರಾಜ್ಯಗಳಲ್ಲಿ ಫ್ಯಾಂಟಸಿ ಗೇಮ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗಿತ್ತು. ಆದ್ರೆ ಸ್ಕಿಲ್ ಬೇಸ್ಡ್ ಗೇಮ್ಸ್ ಅನ್ನೋ ಕಾರಣ ನೀಡಿ ಮತ್ತೆ ಅದನ್ನ ಅನ್ಬ್ಯಾನ್ ಮಾಡಿದ್ದಾರೆ. ಹಾಗಿದ್ರೆ ಫ್ಯಾಂಟಸಿ ಗೇಮ್ಸ್ ಎಲ್ಲ ಫೇಕಾ? ಅದರಿಂದ ಹಣ ಗಳಿಸೋಕೆ ಸಾಧ್ಯನೇ ಇಲ್ವಾ ಅಂತ ಕೇಳೋದಾದ್ರೆ ಸಾಧ್ಯ ಇದೆ. ಹೇಗೆ ಅಂದ್ರೆ ಯಾವುದೇ ಫ್ಯಾಂಟಸಿ ಆಪ್ ನಲ್ಲಾಗ್ಲಿ ಬಿಗ್ ಕಾಂಟೆಸ್ಟ್ ಗಳಿಗೆ ಜಾಯ್ನ್ ಆಗಬೇಡಿ. ಬಿಗ್ ಕಾಂಟೆಸ್ಟ್ ಅಂದ್ರೆ ಬಿಗ್ ಪ್ರೈಸ್ ಇರುವಂತ ಕಾಂಟೆಸ್ಟ್ ಗಳು. ಅದನ್ನ ಬಿಟ್ಟು ಉಳಿದಿರೋ ಕಾಂಟೆಸ್ಟ್ ಗಳಲ್ಲಿ, ಅದು ಕೂಡ ಫಸ್ಟ್ ಪ್ರೈಸ್ 5 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವಂತ ಕಾಂಟೆಸ್ಟ್ ಗಳಲ್ಲಿ ಟ್ರೈ ಮಾಡಿ. ಅದರಲ್ಲಿ ಫಸ್ಟ್ ಪ್ರೈಸ್ ಅಮೌಂಟ್ ನಿಮ್ಮ ಕೈ ಸೇರೋ ಸಾಧ್ಯತೆ ಇದೆ. ಅದು ಕೂಡ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನೀವು ಸೆಲೆಕ್ಟ್ ಮಾಡಿರೋ ಪ್ಲೇಯರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ರೆ ಮಾತ್ರ. ಏನೇ ಆಗ್ಲಿ ಫ್ಯಾಂಟಸಿ ಗೇಮ್ಸ್ ಕೂಡ ಒಂದು ಜೂಜಿನ ಥರ. ಜೂಜಿಗೆ ಸಂಬಂಧಪಟ್ಟ ಯಾವ ಅಪ್ಲಿಕೇಶನ್ ಗಳಿಗೂ ಪ್ಲೇಸ್ಟೋರ್ ಪರ್ಮಿಷನ್ ನೀಡೋದಿಲ್ಲ. ಅದೇ ಕಾರಣಕ್ಕೆ ಪ್ಲೇಸ್ಟೋರ್ ನಲ್ಲಿ ಈ ರೀತಿ ಆಪ್ ಗಳು ನಿಮಗೆ ಸಿಗೋದಿಲ್ಲ. ಇನ್ನು ವಿಡಿಯೋ ಶುರುವಿನಲ್ಲಿ ಒಂದಷ್ಟು ಸ್ಕ್ರೀನ್ ಶಾಟ್ ಗಳನ್ನ ಶೋ ಮಾಡಿದ್ದೆ. ಅದರಲ್ಲಿ ಫಸ್ಟ್ ಪ್ರೈಸ್ ಅನ್ನ ಗೆದ್ದಿರೋ ಸ್ಕ್ರೀನ್ ಶಾಟ್ ಗಳು ಕೂಡ ಇತ್ತು. ಫಸ್ಟ್ ಪ್ರೈಸ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಇದು ಹೇಗೆ ಸಾಧ್ಯ ಅಂತ ನೀವು ಯೋಚಿಸಬಹುದು. ಇದರಲ್ಲೂ ಕೂಡ ಮೋಸ ಇದೆ. ಈ ಎಲ್ಲಾ ಸ್ಕ್ರೀನ್ ಶಾಟ್ ಗಳು ಕೂಡ ಫೇಕ್. ಹೌದು, ಆನ್ಲೈನ್ ನಲ್ಲಿ ನೀವು ದುಡ್ಡು ಕೊಟ್ರೆ ನಿಮ್ಮ ಹೆಸರಿನಲ್ಲೇ ಈ ರೀತಿ ಫಸ್ಟ್ ಪ್ರೈಸ್ ಗೆದ್ದಿರೋ ಹಾಗೆ ಸ್ಕ್ರೀನ್ ಶಾಟ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಇದನ್ನ ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಈ ರೀತಿ ಫೇಕ್ ಸ್ಕ್ರೀನ್ ಶಾಟ್ ಗಳನ್ನ ತೋರಿಸಿ ಜನರಲ್ಲಿ ನಂಬಿಕೆ ಹುಟ್ಟುವಂತೆ ಮಾಡಿ ಟೀಮ್ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕೆಲವರು ಹಣ ವಸೂಲಿ ಮಾಡ್ತಿದ್ದಾರೆ. ಅದರಿಂದ ಯಾರು ಕೂಡ ಈ ರೀತಿ ಸ್ಕ್ರೀನ್ ಶಾಟ್ ಗಳನ್ನ ನೋಡಿ ಮೋಸ ಹೋಗಬೇಡಿ. ಫೈನಲಿ ನನ್ನ ಅಭಿಪ್ರಾಯ ಅಂದ್ರೆ ಯಾರು ಕೂಡ ಕಷ್ಟಪಟ್ಟ ಹಣವನ್ನ ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ. ಹಂಗೂ ಕೂಡ ನೀವು ಇದನ್ನ ಆಡ್ಲೇಬೇಕು ಅಂದ್ರೆ 25 ಅಥವಾ 30 ರೂಪೀಸ್ ಎಂಟ್ರಿ ಫೀ ಇರುವಂತ ಸ್ಮಾಲ್ ಕಾಂಟೆಸ್ಟ್ ಗಳಿಗೆ ಮಾತ್ರ ಜಾಯ್ನ್ ಆಗಿ ಮತ್ತು ಅತಿಯಾದ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫ್ಯಾಂಟಸಿ ಗೇಮ್ಸ್ ಹುಚ್ಚಿನಲ್ಲಿರುವಂಥ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.